ಸಂವಿಧಾನ ದೃಷ್ಟಿಯಲ್ಲಿ ಮಾತ್ರ ನಾವೆಲ್ಲರೂ ಸಮಾನರೇ. ಪ್ರತಿಯೊಬ್ಬ ಸಾಮಾನ್ಯ ಮಾನವನು ಕೂಡ ನೋಡಿ ತಿಳಿಯುವಂತ ಸಿನಿಮಾದಲ್ಲಿ ಜಾತಿ ಎಂದು ಹೊಡೆದಾಡೋರ ಮಧ್ಯೆ ಜಾತಿ ಇರಬಾರ್ದು ಅನ್ನೋದನ್ನ ಹೇಳ್ತಿದ್ದಾರೆ. ತಳ ಸಮುದಾಯದವರಿಗೆ ಈ ಅನ್ಯಾಯವನ್ನು ಹೇಗೆ ಪ್ರತಿಭಟಿಸಬೇಕು, ಮುಂದೆ ಹೇಗೆ ಬರಬೇಕು ಅನ್ನೋದು ಕೂಡ ಈ ಚಲನಚಿತ್ರ ನಮಗೆ ತೋರಿಸ್ಕೊಟ್ಟಿದೆ. ಅರಿವಿನ ದಾರಿ ಕಾಣದೆ ಜನಸಮುದಾಯವೊಂದು ನರಳುತ್ತಿರುವಾಗ ಅರಿತು ದಾರಿ ತೋರುವ ಮಹಾಪುರುಷ ಜನಿಸುತ್ತಾನೆ ಎಂಬ ಅವರ ಆಶಯದಂತೆ ಅಂದು ಶೋಷಣೆಗೆ ದಬ್ಬಾಳಿಕೆಗೆ ಒಳಗಾದ ಅವರ ಕಣ್ಣೀರನ್ನು ಒರೆಸುವ ಸಲುವಾಗಿ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿ ಬಂದು ಈ ದೇಶಕ್ಕೆ ಬೇಕಾದಂಥ ಸಂವಿಧಾನವನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಒಂದು ನೆನಪಿಟ್ಕೊಳ್ಳಿ, ನಮಗೆ ದೇವರ ದೃಷ್ಟಿಯಲ್ಲಿ ನಾವು ಸಮಾನರು ಹೌದು ಅಲ್ವೋ ನಮಗೆ ಬೇಕಿಲ್ಲ, ಸಂವಿಧಾನ ದೃಷ್ಟಿಯಲ್ಲಿ ಮಾತ್ರ ನಾವೆಲ್ಲರೂ ಸಮಾನರೇ. ಹಾಗಾಗಿ ಪ್ರತಿಯೊಬ್ಬರು ಸಹ ತಮ್ಮ ಜೀವನಕ್ಕೆ ಬೇಕಾದಂಥ ಸಂವಿಧಾನವನ್ನು, ತಮ್ಮ ಜೀವನಕ್ಕೆ ಬೇಕಾದಂಥ ಕಾನೂನುಗಳು ತಿಳ್ಕೊಂಡು ಈ ಸಮಾಜದ ನಡೆಯುವಂಥ ದಬ್ಬಾಳಿಕೆ ಶೋಷಣೆ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸಮಾಜವನ್ನು ಮಾಡೋದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ, ಜೈ ಭೀಮ್, ಜೈ ಅಂಬೇಡ್ಕರ್. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವನು ಪ್ರತಿಯೊಬ್ಬನು ಕೂಡ ಗರ್ಜಿಸಲೇಬೇಕು ಅಂತ ರಾಜನ್ ರವರು ಅತ್ಯದ್ಭುತವಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ಬ ಸಾಮಾನ್ಯ ಮಾನವನು ಕೂಡ ನೋಡಿ ತಿಳಿಯುವಂಥ ಸಿನಿಮಾ. ಎಲ್ಲರೂ ಕೂಡ ಫ್ಯಾಮಿಲಿ ಜೊತೆಗೆ ಬಂದು ನೋಡಿ ಸಹಕರಿಸಿ. ಮೂವಿ ಮಾತ್ರ ಸೂಪರ್ ಆಗಿದೆ. ಉಳಿಗಮನೆ ಪದ್ಧತಿ ಬಗ್ಗೆ ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ಕೊಟ್ರು, ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಸ್ವಲ್ಪ ಹೇಳ್ಕೊಟ್ರು. ಅಂದರೆ ರೈತರು ಕೂಡ ಯಾವ ಥರ ಇರಬೇಕು, ನಮ್ಮ ಭೂಮಿನ ಬೇರೆಯವ್ರು ಕಿತ್ಕೋಬಾರ್ದಂತ ಚೆನ್ನಾಗಿ ಹೇಳ್ಬಿಟ್ರು. ನಮಗೆ ನಾಲೆಡ್ಜ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ನಾವು ಯಾವ ರೀತಿ ಓಡಾಡಬೇಕು ಅನ್ನೋದೆಲ್ಲ ಕಲಿಸ್ಕೊಟ್ಟಿದ್ದಾರೆ ಅದರಲ್ಲಿ. ಎಲ್ಲರೂ ಕೂಡ ನೋಡಲೇಬೇಕಂತ ಮೂವಿ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಹಾನಾಯಕರು ಮತ್ತೆ ಹುಟ್ಟಬೇಕು, ನಮ್ಮೆಲ್ರಿಗೂ ನ್ಯಾಯ ಒದಗಿಸ್ಬೇಕು ಅನ್ನೋದನ್ನೆಲ್ಲ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಸರ್. ಭೂ ಸುಧಾರಣೆಯಲ್ಲಿ ಜಾರಿ ಬಂದಂತಹ ಹಕ್ಕು ಪಾಲಿಸ್ತಾ ಇದ್ದಂತಹ ಅವರಿಗೆ ಯಾವ ರೀತಿಯಾಗಿ ಮತ್ತೆ ಅವ್ರಿಗೆ ವಾಪಸ್ ಭೂಮಿನೆಲ್ಲ ಕೊಡಿಸಿದ್ರು ಅನ್ನೋದನ್ನೆಲ್ಲ ನಾವು ಕಲ್ಕೋಬೋದು. ಮಾತ್ರ ಚೆನ್ನಾಗಿದೆ. ಮತ್ತು ರಾಜನ್ ಅಂತ ಪಾತ್ರಗಳು ಮತ್ತು ಈ ಥರ ಮೂವಿ ಮಾಡ್ತಿದ್ರೆ ಜನರಿಗೆ ಜಾಗೃತಿ ಮೂಡುತ್ತೆ. ಮತ್ತು ಕೆಳ ಸಮುದಾಯಗಳ ರಿಯಲ್ ಲೈಫ್ನ ಚಿತ್ರಣವನ್ನು ತೋರಿಸಿದ್ದಾರೆ. ಅತ್ಯಂತ ಕೆಳಗಿನ ವ್ಯಕ್ತಿಯೂ ಸಹ, ಅವನಿಗೂ ಸಹ ಈ ಸಂವಿಧಾನ ಹೇಗೆ ಮುಖ್ಯ ಆಗುತ್ತೆ ಅನ್ನೋದು ತಿಳಿಸಿದ್ದು. ಅತ್ಯಂತ ಬಡ ವ್ಯಕ್ತಿಗೂ ಸಹ ಇದರಿಂದ ಎಲ್ಲರಿಗೂ ಪರಿಹಾರ ಸಿಗುತ್ತೆ ಅನ್ನೋದನ್ನ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಕಾಲದಲ್ಲಿ ಜಾತಿ ಎಂದು ಹೊಡೆದಾಡೋರ ಮಧ್ಯೆ ಜಾತಿ ಇರಬಾರ್ದು ಅನ್ನೋದನ್ನ ಹೇಳ್ತಿದ್ದಾರೆ. ಮತ್ತೆ ಒಬ್ಬ ಸರ್ಕಾರಿ ನೌಕರನಾದ ಅಡ್ವೊಕೇಟು ಯಾವ ಥರ ನ್ಯಾಯಯುತವಾಗಿ ಇರಬೇಕು, ಯಾವ ಥರ ಜನರಿಗೆ ನ್ಯಾಯವನ್ನು ಒದಗಿಸಬೇಕು ಅನ್ನೋದ್ರ ಬಗ್ಗೆ ಈ ಫಿಲ್ಮಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಅಂತ ಹೇಳ್ಬೋದು. ಮೌಲ್ಯಗಳು ಈ ಫಿಲ್ಮಲ್ಲಿ ತೋರಿಸಿಕೊಟ್ಟಿದೆ. ಈಗಿನ ಯುವ ಜನತೆಗಳಿಗೆ ಈ ಅತ್ಯವಶ್ಯಕವಾದಂತಹ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ, ರಾಜನ್ ಅವರ ಕ್ಯಾರೆಕ್ಟರ್ ಭಾಳ ಚೆನ್ನಾಗಿದೆ. ಧನ್ಯವಾದ. ಸಂಗ್ರಹಣ ಅವರಿಗೆ ಧನ್ಯವಾದಗಳು. ನನ್ನ ಛತ್ರ ಹಿಡ್ಕೊಂಡು ಕಾರಿಂದ ಇಳಿತಾರಲ್ಲ ನಮ್ಮ ಅಣ್ಣ ರಘುವದ್ದಿ ಅಂತೇಳಿ, ಅಪ್ಪಟ ಪುನೀತ್ ರಾಜ್ಕುಮಾರ್ ಅಭಿಮಾನಿ. ಅವ್ರ ಸಿನಿಮಾ ಎಂಟ್ರಿ ಕೊಡ್ತಾ ಇದ್ದಾರೆ. ಹೆಂಗಿದೆ ಅಂದರೆ, ಏನಪ್ಪ ಹಳೆ ಸಿನಿಮಾ ಎಲ್ಲ ಮಾಡ್ಕೊತ ಬಂದಿದ್ದಾರಾ, ಏನು ಇದೇ ಥರ ಎಂಟ್ರಿ ಕೊಡ್ತಾರಾ, ನೆಕ್ಸ್ಟ್ ಸಿನಿಮಾಗೆ ಇದೇ ಥರ ದೊಡ್ಡ ವಿಲನ್ ಆಗಿ ಆ್ಯಕ್ಟ್ ಆಗಿ ಸಿನಿಮಾ ಮಾಡ್ತಾರೆ. ರಘುವಣ ಒಳ್ಳೇದಾಗಲಿ ನಿಮಗೆ, ಮುಂದೆ ಸಿನಿಮಾ ಒಳ್ಳೊಳ್ಳೆ ಆಪರ್ಚುನಿಟಿ ಬರಲಿ ನಿಮಗೆ, ಒಳ್ಳೇದಾಗಲಿ. ಅಪ್ಪೊಬ್ಬ ಸದಾ ಕಾಲ ನಿಮಗೆ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಣ್ಣ. ನಮ್ಮ ಬಾಬಾ ಸಾಹೇಬರು, ಅಂಬೇಡ್ಕರ್ ಸಾಹೇಬರು ಕಳ್ಕೊಂಡಿರೋ ದಿನ ಇವತ್ತಿಗೆ 68 ವರ್ಷ ಆಯಿತು. ಅವ್ರು ಯಾವತ್ತಿಗೂ ಭಾರತ ರತ್ನ ಎಲ್ಲರ ಮನಸ್ಸಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲರಿಗೂ ಸಂವಿಧಾನ ಒಂದೇ ಅಂತ ಹೇಳ್ಕೊಟ್ಟಂಥ ವ್ಯಕ್ತಿ. ಮೇಲ್ಜಾತಿ ಕೀಳು ಜಾತಿ ಅಂತ ಬೇಡ ಅಂತ ಹೇಳಿದವರು ಅವರು. ಯಾರ್ಯಾರೋ ಜಾತಿ ನಮ್ಮದು ಆ ಜಾತಿ ಈ ಜಾತಿ ಅಂತ ಹೇಳ್ತಾರೆ. ಇದರಲ್ಲಿ ಜಾತಿ ಬೇಡ, ಎಲ್ಲರಿಗೂ ವ್ಯಕ್ತಿತ್ವ ಒಂದೇ, ಮನುಷ್ಯ ಜಾತಿ. ಓಕೆನಾ? ಎಲ್ಲರೂ ಚೆನ್ನಾಗಿ ಬದುಕ್ರಿ. ವಿದ್ಯಾಭ್ಯಾಸ ಮೇನ್ ಇಂಪಾರ್ಟೆಂಟ್ ಬೇಕಾಗಿದೆ. ಎಜುಕೇಷನ್ ಚೆನ್ನಾಗಿ ಓದಿ. ಎಜುಕೇಷನ್ ನಾವು ಮಾಡಿದರೆ ನಾಳೆ ಯಾರೇ ಬಂದು ಕ್ವಶನ್ ಆಗಿರೋ ಆನ್ಸರ್ ಕೊಡೋಕ್ಕೂ ನಮಗೆ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಎಜುಕೇಷನ್ ವ್ಯಾಲ್ಯೂ ಕೊಡಿ. ಎಲ್ಲ ಇದ್ದಂಥರೆಲ್ಲ ಮಕ್ಕಳೇ ದೊಡ್ಡ ಕಾಲೇಜಿಗೆ ಹೋಗ್ತಾರೆ. ನಮ್ಮ ಕಾರ್ಪೊರೇಷನ್ ಕಾಲೇಜಸ್ಗಳಿಗೆ ಯಾಕೆ ಅವಕಾಶ ಕೊಡಲ್ಲ? ಎಂತೆಂಥವೋ ಟಾರ್ಗೆಟ್ಗಳು ಎಲ್ಲ ಕಾರ್ಪೊರೇಷನ್ ಬಿಡ್ತಾರೆ. ಜೊತೆಗೆ ಸರ್ಕಾರದಿಂದ ಎಷ್ಟೆಷ್ಟು ಡೆವಲಪರ್ಸ್ ಬರ್ತವೆ, ಅವೆಲ್ಲ ಯಾಕೆ ಬಡ್ರ ಮಕ್ಳಿಗೆ ಕೊಡಲ್ಲ? ಬಡ್ರ ಮಕ್ಳಿಗೆ ಕೊಡ್ರಿ, ಚೆನ್ನಾಗಿ ಬೆಳೀತಾರೆ, ಚೆನ್ನಾಗಿ ಬದುಕ್ತಾರೆ. ಎಜುಕೇಷನ್ ಮೇನ್ ಇಂಪಾರ್ಟೆಂಟ್. ಯಾರು ಗುಡಿಸ್ಲು ಮನೆ ಇರ್ತಾರೆ ಅಂಥವು ಆಸೆ ಉಳ್ಕೊಂಡು ಹೋಗ್ತಾರೆ, ಎಂತೆಂಥವೋ ಆಸೆ ಉಳ್ಕೊಂಡಿದ್ದೇವೆ. ಎಲ್ಲ ಬೇಡ ಸರ್, ಪ್ಲೀಸ್ ಎಲ್ಲರೂ ಬದುಕಿಬಿಡಿ. ಸಂವಿಧಾನ ಎಲ್ಲರೂ ಒಂದೇ. ಬಾಬಾ ಸಾಹೇಬ್ರು ಹೇಳ್ದಂಗೆ ಜೈ ಭೀಮ್. ಜಾಸ್ತಿ ಹೇಳಕ್ಕೆ ಇಷ್ಟಪಡ್ತಾ ಇಲ್ಲ ಬಾಬಾ ಸಾಹೇಬ್ರಿಗೆ. ಹೆಚ್ಚಾಗಿ ಪೂರ್ಣಚಂದ್ರ ತೇಜಸ್ವಿ ಅವರು ಕೊಟ್ಟಿರುವಂಥ ಸಂಗೀತ ಇದೆಯಲ್ಲ, ಕೊನೆಯವರೆಗೂ ಕೂಡ ನಮ್ಮನ್ನು ಯಾರು ಹೊಸ ಕ್ಯಾರೆಕ್ಟರ್ಸ್ ಅಂತ ಮೂಡಿ ಬರಲಿಲ್ಲ.
ಅವರ ಒಂದು ಮ್ಯೂಸಿಕ್ ಮಾತ್ರ ಅತ್ಯದ್ಭುತವಾಗಿ ಚೆನ್ನಾಗಿ ಬಂದಿದೆ. ಒಟ್ಟಾರೆ ಚಲನಚಿತ್ರ ಹಿಂದುಳಿದ ವರ್ಗದವರಿಗೆ, ತಳ ಸಮುದಾಯದವರಿಗೆ ಈ ಅನ್ಯಾಯವನ್ನು ಹೇಗೆ ಪ್ರತಿಭಟಿಸಬೇಕು, ಮುಂದೆ ಹೇಗೆ ಬರಬೇಕು ಅನ್ನೋದು ಕೂಡ ಈ ಚಲನಚಿತ್ರ ನಮಗೆ ತೋರಿಸ್ಕೊಟ್ಟಿದೆ. ಎಲ್ಲ ವಿದ್ಯಾರ್ಥಿಗಳು ಮತ್ತು ಕುಟುಂಬ ಸಮೇತ ಈ ಚಲನಚಿತ್ರವನ್ನು ನೋಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಎಲ್ಲ ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಪ್ರತಿಯೊಬ್ಬರು ಹೋಗಿ ಈ ಚಲನಚಿತ್ರವನ್ನು ನೋಡಬೇಕು ಅಂತ ಅಪೇಕ್ಷಿಸುತ್ತೇನೆ. ಧನ್ಯವಾದಗಳು. ಪದೇ ಪದೇ ಅಪ್ಪು ಬಾಸ್ಗೆ ಹೇಳ್ತಾನೆ ಅಂತಂದ್ರೆ ಅವ್ರು ಬೆಳೆದ್ರು ನಿಮ್ಗೆ ಎಲ್ಲರೂ ಗೊತ್ತಿದೆ. ಅದೇ ಥರ ಬದುಕಿ ಅಂತ ಕೇಳ್ತಾರೆ. ಎಲ್ಲರೂ ಚೆನ್ನಾಗಿ ಬದುಕಿ, ಒಂದು ಗೋಲ ಬದುಕಿ, ಅಪ್ಪು ಸರ್ ತಗೊಂಡೆ ಬದುಕಿ ಎಲ್ಲರೂ, ಓಕೆನಾ?